ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಷ್ಟೇ ಅನೇಕ ಎಚ್ಚರಿಕೆಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಈ ದಿವಸವೂ ಕೂಡ ಮತ್ತೊಂದು ಎಚ್ಚರಿಕೆನ ನಾವು ನೋಡ್ಲಿಕ್ಕಿದ್ದೇವೆ. ಕಳೆದ ವಾರದಲ್ಲಿ ನಾವು ನೋಡಿದಂತಹ ಒಂದು ಎಚ್ಚರಿಕೆ ಬೈಬಲ್ನಲ್ಲಿ ನಾವು ಕೇಳುವುದಲ್ಲಿ ಮಂದ ಉಳ್ಳವರಾಗಿರೋದಾದ್ರೆ, ಮಂದವಾದ ಕಿವಿ ಉಳ್ಳವರಾದ್ರೆ ನಾವು ಆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ಇಷ್ಟರೊಳಗೆ ನಾವು ಬೋಧಕರಾಗಬೇಕಾಗಿತ್ತು, ಆದರೆ ಇನ್ನೂ ನಮಗೆ ಅಸ್ಥಿವಾರದ ಬೋಧನೆಗಳನ್ನೇ ನಾವು ಕೇಳಬೇಕಾದ ಪರಿಸ್ಥಿತಿ ಅದೇ. ಸೊ ಆಗಿರೋದ್ರಿಂದಾಗಿ ನಾವು ಚುರುಕುಳ್ಳವರಾಗಬೇಕು, ನಾವು ಶಿಕ್ಷಿತ ಕಿವಿ ಉಳ್ಳವರಾಗಬೇಕು ಎಂಬುದನ್ನು ನಾವು ಆತ್ಮಿಕವಾಗಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು ಅನ್ನೋದನ್ನ ಈಗಾಗಲೇ ಕೇಳಿಸ್ಕೊಳ್ತಾ ಬಂದಿದ್ದೇವೆ. ಆಗಿರೋದ್ರಿಂದ ಈಗ ನಾವು ಮುಂದುವರೆದು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 26ನೇ ವಚನದಿಂದ 31ನೇ ವಚನದವರೆಗೂ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಅಲ್ಲಿ ಆ ವಚನ ಭಾಗವನ್ನು ನಾವು ಓದ್ಕೊಳ್ಳೋಣ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನ ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನ ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನ ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನ ವಿಚಾರಿಸುವನೆಂತಲೂ ಹೇಳಿಯದೆ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಇಲ್ಲಿ ನಾವು ನೋಡುವಂತೆ ಇಲ್ಲಿರ್ತಕ್ಕಂತಹ ಒಂದು ಎಚ್ಚರಿಕೆ ಇಬ್ರಿಯ ಪತ್ರಿಕೆಯ ಗ್ರಂಥಕರ್ತನು ಮತ್ತೊಂದು ಎಚ್ಚರಿಕೆಯನ್ನು ನಮಗೆ ಇಲ್ಲಿ ಕೊಡ್ತಿದ್ದಾನೆ. ಆ ಎಚ್ಚರಿಕೆ ಏನಂತ ಹೇಳಿದ್ರೆ, ಬೇಕೆಂದು ಪಾಪ ಮಾಡಿದರೆ ಆ ಪಾಪ ಪರಿಹಾರಕ್ಕೆ ಇನ್ನಾವ ಯಜ್ಞವೂ ಇರುವುದಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಪ್ರತಿಯೊಂದೊಂದು ಪಾಪಕ್ಕೂ ಅದರದೇ ಆದ ರೀತಿಯಾದಂತಹ ಯಜ್ಞಗಳು, ಕೆಲವು ಯಜ್ಞಗಳನ್ನ ಮಾಡಬೇಕಾಗಿತ್ತು. ಕೆಲವು ಪಾಪಗಳನ್ನ ಮಾಡಿದರೆ ಈ ರೀತಿಯಾದ ನಿಯಮ, ಈ ನೇಮ ನಿಷ್ಠೆಗಳನ್ನ ಮಾಡಬೇಕು, ಈ ಯಜ್ಞವನ್ನು ಸಮರ್ಪಿಸಬೇಕು, ಹೀಗೆ ದೋಷ ಪರಿಹಾರಕ ಯಜ್ಞ, ಪಶ್ಚಾತ್ತಾಪ ಬಲಿಯ ಯಜ್ಞ, ಕೆಲವು ಯಜ್ಞಗಳು ಸಮರ್ಪಿಸಲ್ಪಡಬೇಕಾಗಿತ್ತು. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮೆಲ್ಲರ ಪಾಪಕ್ಕಾಗಿ ಯೇಸು ಕ್ರಿಸ್ತನೇ ತನ್ನನ್ನ ನಮಗಾಗಿ ಯಜ್ಞವಾಗಿ ಆತನು ಸಮರ್ಪಿಸಿಕೊಂಡಿದ್ದಾನೆ. ಆತನು ಶಿಲುಬೆಯ ಮೇಲೆ ನಮ್ಮೆಲ್ಲರ ಪಾಪವನ್ನ ಆತನು ಹೊತ್ತು, ನಮ್ಮೆಲ್ಲರ ಶಾಪವನ್ನ ಹೊತ್ತು ತೀರಿಸಿದ್ದಾನೆ. ಇನ್ನು ನಾವು ಯಾವುದೇ ರೀತಿಯಾದ ಪರಿಹಾರವನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆತನು ಒಂದೇ ಸಾರಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಆದರೆ ನಾವು ತಿರುಗಿ ಬೇಕೆಂದು ಪಾಪ ಮಾಡಿದರೆ ಇನ್ಯಾವ ಯಜ್ಞವೂ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತರ ನಾವು ಬೇಕೆಂದು ಪಾಪ ಮಾಡಿದರೆ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳಿಗೆ ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಏನಂತೆ? ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು. ಮೊದಲನೇದಾಗಿ ನ್ಯಾಯ ತೀರ್ಪು, ಎರಡನೇದಾಗಿ ವಿರೋಧಿಗಳಿಗೆ ಅಂತಾನೆ ಸೀಮಿತವಾಗಿ ಮೀಸಲಾಗಿಟ್ಟಿರ್ತಕ್ಕಂತಹ ದಹಿಸುವಂತಹ ತೀಕ್ಷ್ಣವಾದ ಬೆಂಕಿ, ಇದೇ ನಮ್ಮ ಮುಂದೆ ಇರ್ತದೆ ಎಂಬುದಾಗಿ ಗ್ರಂಥಕರ್ತನು ಪವಿತ್ರಾತ್ಮನಿಂದ ಆತನು ಪ್ರೇರೇಪಿಸಲ್ಪಟ್ಟವನಾಗಿ ಬರೆದು ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳುವಂತೆ ಅತ್ಯಂತ ತೀಕ್ಷ್ಣವಾದಂತಹ ಬೆಂಕಿ ಮತ್ತು ನ್ಯಾಯ ತೀರ್ಪು ಎರಡೂ ಕೂಡ ನಮಗದೆ. ಸೊ ಹಾಗಿದ್ರೆ ಈ ಪಾಪ ಯಾವುದು? ಇದರ ಕುರಿತಾಗಿ ನಾವು ಎಚ್ಚರಿಸಿಕೊಳ್ಳಲೇಬೇಕು. ಈ ಪಾಪವನ್ನ ನಾವು ಯಾವ ಕಾರಣಕ್ಕೂ ಇದನ್ನು ನಾವು ಮಾಡಲೇಬಾರದು. ಏನಂತ ಅಲ್ಲಿ ಬರೆಯಲ್ಪಟ್ಟದೆ? ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನ ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರಿಸಲ್ಪಟ್ಟದೆ, ಇವೇ ನಮ್ಮ ಮುಂದೆ ಇರುವವು ಎಂಬುದಾಗಿ. ಇದನ್ನು ನಾವು ಎದುರು ನೋಡ್ಬೇಕಾಗ್ತದೆ. ಇದು ನಮಗೆ ಸಂಭವಿಸುವ ಸಾಧ್ಯತೆ ಇದೆ. ಕಾರಣ ನಾವು ಬೇಕೆಂದು ಮಾಡುವ ಪಾಪ, ಅನೇಕ ಪಾಪಗಳಿದೆ. ಅದನ್ನು ನೋಡೋದಾದ್ರೆ ಮರಣಕರವಾದ ಪಾಪ, ಮರಣಕರವಲ್ಲದ ಪಾಪ. 1ನೇ ಯೋಹಾನದಲ್ಲಿ ನಾವು ಅದನ್ನ ನೋಡ್ತೇವೆ. ನಾವು ನಮ್ಮ ಸತ್ಯವೇದವನ್ನ 1ನೇ ಯೋಹಾನದ 5ನೇ ಅಧ್ಯಾಯದ 16ನೇ ವಚನದ ಭಾಗಕ್ಕೆ ನಾವು ತಿರುಗಿಸೋಣ. 1ನೇ ಯೋಹಾನ 5ನೇ ಅಧ್ಯಾಯದ 16ನೇ ವಚನ. ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನ ಬೇಡಿಕೊಳ್ಳಲಿ, ಆಗ ದೇವರು ಮರಣಕರವಲ್ಲದ
ಪಾಪ ಮಾಡುವವನಿಗೆ ಜೀವವನ್ನು ದಯಪಾಲಿಸುವನು. ಮರಣಕರವಾದ ಪಾಪವುಂಟು, ಆ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ನೀತಿಗೆ ವಿರುದ್ಧವಾದುದೆಲ್ಲ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪವುಂಟು. ಮರಣಕರವಾದ ಪಾಪವೂ ಉಂಟು, ಮರಣಕರವಲ್ಲದ ಪಾಪವೂ ಉಂಟು. ಮರಣಕರ ಪಾಪ ಯಾವುದು? ನಾವು ಜೀವವನ್ನೇ ಹೊಂದಿಕೊಳ್ಳಿಕ್ಕಾಗುವುದಿಲ್ಲ, ಕ್ಷಮೆನೇ ಇಲ್ಲದ ಇರ್ತಕ್ಕಂತಹ ಒಂದು ಪಾಪ ಯಾವುದು ಎಂಬುದಾಗಿ ನಾವು ನೋಡುವುದಾದ್ರೆ ಇಲ್ಲಿ ಅದನ್ನು ಕೂಡ ನಮಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದ್ಯಾವುದಂತೆ ನಾವು ಮುಂದೆ ಅದನ್ನು ನಾವು ಓದೋಣ. ಅಲ್ಲಿ ಮುಂದೆ ಬರೆಯಲ್ಪಟ್ಟದೆ, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನ ಸ್ಥಿರಪಡಿಸಿದಂತ, ತನ್ನನ್ನ ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನ ತಿರಸ್ಕಾರ ಮಾಡಿದ್ದಾನೋ, ಇವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸ್ರಿ. ಇಂದಿನ ಮೇಲಿನ ವಚನ ಹೀಗೆ ಹೇಳ್ತದೆ, ಮೋಶೆ ವಿಧಿಗಳನ್ನ ಅಸಡ್ಡೆ ಮಾಡಿದವರಿಗೆ 2 ಅಥವಾ 3 ಸಾಕ್ಷಿಯ ಮಾತಿನ ಮೇಲೆಗೆ ಕನಿಕರವಿಲ್ಲದೆ ಮರಣದಂಡನೆ ಆಗ್ತದಷ್ಟೇ. ಹಳೆ ಒಡಂಬಡಿಕೆಯಲ್ಲಿ ಕನಿಕರವನ್ನೇ ತೋರಿಸದೆ ಮೋಶೆ ಕೆಲವು ಪಾಪಗಳನ್ನ ಮಾಡಿದವರಿಗೆ ನೇರವಾಗಿ ಅವರಿಗೆ ದಂಡನೆ, ವ್ಯಭಿಚಾರ ಮಾಡಿದವರಿಗೆ ನೇರ ಆತ ದಂಡಿಸಿದ್ದನ್ನ, ಯಾವ ಕ್ಷಮಾಪಣೆ ಇಲ್ಲದೆ ದಂಡಿಸಿದ್ದನ್ನ ನಾವು ಕಾಣ್ತೇವೆ. ಸೊ ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡುವಂತೆ ಇಲ್ಲಿ ಇನ್ನೊಂದು ಪಾಪವದೆ, ತುಂಬಾ ಮರಣಕರವಾದ ಪಾಪ. ದೇವರ ದಂಡನೆಗೆ ನಮ್ಮನ್ನ ಪಾತ್ರರನ್ನಾಗಿ ಮಾಡಿಕೊಳ್ಳುವ ಪಾಪ. ಅದ್ಯಾವುದಂದ್ರೆ ಏಸುವನ್ನೇ ತುಳಿದು ಆತನ ಒಡಂಬಡಿಕೆಯ ರಕ್ತವನ್ನ ಮತ್ತು ಆತನ ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತಹ ರಕ್ತವನ್ನ ಮತ್ತು ದೇವಕುಮಾರನ ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ, ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನ ತಿರಸ್ಕಾರ ಮಾಡಿದನು, ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆ ಗುರಿಯಾಗಿದೆ. ನೋಡ್ರಿ, 3 ವಿಚಾರಗಳಿಲ್ಲಿದೆ. ಯೇಸುವನ್ನ ತುಳಿದು ಒಡಂಬಡಿಕೆ ಸ್ಥಿರಪಡಿಸಿದಂಥ ರಕ್ತವನ್ನ, ನಮ್ಮನ್ನ ಪವಿತ್ರ ಮಾಡಿದಂಥ ರಕ್ತವನ್ನ ಅಶುದ್ಧವೆಂದೆಣಿಸಿ ನಮಗೆ ದೇವರ ಕೃಪಾವರವಾಗಿರ್ತಕ್ಕಂಥ ಪವಿತ್ರ ಆತ್ಮನನ್ನ ತಿರಸ್ಕರಿಸುವಾಗ, ಆತನ ಮೂಲಕವಾಗಿ ಸುರಿಸಿದ ರಕ್ತವನ್ನು, ಆತನ ಮೂಲಕವಾಗಿ ಕೃಪಾವರವಾಗಿ ಬಂದಂಥ ಪವಿತ್ರಾತ್ಮನನ್ನು ನಾವು ತಿರಸ್ಕರಿಸುವಾಗ ಅಥವಾ ತುಳಿಯುವಾಗ, ಧಿಕ್ಕರಿಸುವಾಗ ನಮಗೆ ಕ್ಷಮೆ ಇಲ್ಲ, ನಾವು ಕ್ಷಮಿಸಲ್ಪಡುವುದಿಲ್ಲ. ಯೇಸುಸ್ವಾಮಿನೂ ಕೂಡ ಈ ಲೋಕದಲ್ಲಿದ್ದಾಗ ಒಮ್ಮೆ ಈ ರೀತಿಯಲ್ಲಿ ಹೇಳ್ತಾರೆ. ಯೇಸುಸ್ವಾಮಿ ಒಬ್ಬ ವ್ಯಕ್ತಿಗೆ ದೇವವನ್ನು ಬಿಡಿಸಿದ ಕೂಡಲೇ ಆ ಮೂಕ ದೇವ ಮತ್ತು ಆ ಕಿವುಡ ದೇವ ಹೋಗಿದ ಕೂಡಲೇ ಅಲ್ಲಿದ್ದಂತ ಕೆಲವು ಪರಿಸಾಯರು ಯೇಸುವಿನ ಕುರಿತಾಗಿ ಹೀಗೆ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಈತನು ಬೆಲ್ಜುಬೂಲ್ನ ಸಹಾಯವಲ್ಲದೆ, ದೆವ್ವದ ಒಡೆಯನ ಸಹಾಯ ಇಲ್ಲದೆ ಈತ ದೆವ್ವಗಳನ್ನ ಬಿಡಿಸಲಿಲ್ಲ ಎಂಬುದಾಗಿ. ತಕ್ಷಣವೇ ಸ್ವಾಮಿ ಹೇಳ್ತಾರೆ, ನಾನು ದೆವ್ವಗಳ ಸಹಾಯದಿಂದ ಬಿಡಿಸಿರುವುದಾದ್ರೆ ನಿಮ್ಮವರು ಯಾರ ಬಲದಿಂದ ಬಿಡಿಸ್ತಾರೆ ಎಂಬುದಾಗಿ ಮುಂದೆ ಯೇಸುಸ್ವಾಮಿ ಹೇಳ್ತಾರೆ. ನೀವು ಪವಿತ್ರಾತ್ಮನ ವಿರುದ್ಧವಾಗಿ ಮಾತಾಡೋದಾದ್ರೆ ನಿಮಗೆ ಕ್ಷಮೆ ಇಲ್ಲ. ಮನುಷ್ಯನಿಗೆ ವಿರುದ್ಧವಾಗಿ ನಾವು ಪಾಪ ಮಾಡುವಾಗ ನಮಗೆ ಕ್ಷಮೆ ಉಂಟು. ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ಕೆಲವು ಪಾಪಗಳನ್ನ ಮಾಡುವಾಗಲೂ ಕ್ಷಮೆ ಉಂಟು, ಹಾಗೆಯೂ ಬರೆಯಲ್ಪಟ್ಟಿದೆ. ಮನುಷ್ಯ ಕುಮಾರನ ವಿಷಯದಲ್ಲಿ ನಾವು ತಿಳಿಯದೆ ಮಾಡುವ ಪಾಪಗಳಿಗೆ ಕ್ಷಮೆ ಉಂಟು. ಆದರೆ ಪವಿತ್ರಾತ್ಮನನ್ನು ನಾವು ದೂಷಿಸುವಾಗ ನಮಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ನಮಗೆ ಕ್ಷಮಾಪಣೆ ಇಲ್ಲವೇ ಇಲ್ಲ. ನನಗೆ ಯೇಸು ಬೇಡ ಎಂಬುದಾಗಿ ಯೇಸುವನ್ನು ತುಳಿಯುವಾಗ, ತನ್ನ ರಕ್ತವನ್ನ ಅಶುದ್ಧವೆಂದೆಣಿಸುವಾಗ, ಯಾವ ರಕ್ತ ನಮ್ಮನ್ನು ಶುದ್ಧೀಕರಿಸಿತೋ, ಯಾವ ರಕ್ತವನ್ನು ಯೇಸುಸ್ವಾಮಿ ಶಿಲುಬೆಯಲ್ಲಿ ನಮಗಾಗಿ ಸುರಿಸಿದ್ದಾನೋ, ದೇವರ ನಮ್ಮ ಮಧ್ಯದಲ್ಲಿದ್ದಂಥ ವೈರತ್ವವನ್ನ ತೆಗೆದು ಹಾಕ್ಲಿಕ್ಕಾಗಿ ಆತನು ಸುರಿಸಿದ್ದಾನೋ, ಮತ್ತೆ ಯಾವ ಆತ್ಮನನ್ನು ನಾವು ಹೊಂದಿದೆವೋ ಆತನನ್ನು ತಿರಸ್ಕರಿಸುವಾಗ ನಮಗೆ ಕ್ಷಮೆ ಇಲ್ಲವೇ ಇಲ್ಲ. ನಮಗೆ ಮುಂದೆ ಇರತಕ್ಕಂಥದ್ದು ಕ್ರೂರವಾದ ದಂಡನೆಯೇ ಆಗಿರೋದ್ರಿಂದ ಈ ದಂಡನೆಗೆ ನಾವು ಪಾತ್ರರಾಗಬೇಕೆಂಬುದಾಗಿ ಯೋಚಿಸಿಕೊಂಡು ಹೇಗೆ ನಾವು ಜೀವಿಸಬೇಕಂತೆ ನಾವು ಪೂರ್ಣ ಭಯದಿಂದ ನಾವು ಹಿಡಿದುಕೊಳ್ಳಬೇಕಾಗಿದೆ. ನಾವು ಆತನಿಗೆ ಪೂರ್ಣ ಭಯದಿಂದ ಜೀವಿಸಬೇಕಾಗಿದೆ. ಆತನ ನಾಮವನ್ನು ಎಲ್ಲಿಯೂ ಕೂಡ ಅಲ್ಲಗೆಳೆಯದೆ, ಆತನ ನಾಮವನ್ನು ಕೆಳಗಾಕದೆ ಮತ್ತು ಆತನ ರಕ್ತವನ್ನು ನಾವು ಅಶುದ್ಧವೆಂದೆಣಿಸದೆ, ಆತನ ಪವಿತ್ರಾತ್ಮನನ್ನ ಧಿಕ್ಕರಿಸದೆ, ತಿರಸ್ಕರಿಸದೆ, ಕೆಲವೊಮ್ಮೆ ದೇವ ಮಕ್ಕಳು ಮಾಡುವಂತಹ ಒಂದು ಕೆಲವೊಮ್ಮೆ ನಾವು ತಿಳಿಯದೋ ಮಾಡ್ತಕ್ಕಂಥ ಒಂದು ಕಾರ್ಯ, ದೇವರಾತ್ಮನಿಂದಲೇ ಆದ ಕಾರ್ಯವನ್ನ ಇದು ದೇವರ ಆತ್ಮನೇ ಅಲ್ಲ ದೆವ್ವ ಮಾಡ್ತು ಅಂತ ಎಂಬುದಾಗಿ ಹೇಳ್ತೇವೆ. ಕೆಲವು ಕಾರ್ಯಗಳು ಇವರು ದೇವರ ಆತ್ಮನಿಂದ ಮಾಡ್ತಿಲ್ಲ, ಅವ್ರು ದೆವ್ವ ಹಿಡಿದವರಾಗಿ ಮಾಡ್ತಿದ್ದಾರೆ ಎಂಬುದಾಗಿ ಕೆಲವೊಮ್ಮೆ ದೇವರಾತ್ಮನನ್ನ ನಾವು ದೆವ್ವ ಎಂಬುದಾಗಿ ಹೇಳುವಾಗ ನಾವು ದೇವರಾತ್ಮನನ್ನ ತಿರಸ್ಕರಿಸ್ತಾ ಇದ್ದೇವೆ. ನಾವು ಎಚ್ಚರಿಸಿಕೊಳ್ಳಬೇಕಾದ ಒಂದು ಸಮಯ. ನಮಗಿಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ದೇವರಾತ್ಮ ನಮಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನಾವು ಎಚ್ಚರಿಕೆ ವಹಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ಎಚ್ಚರಿಕೆ ವಹಿಸಿ ಸರಿ ಮಾಡಿಕೊಳ್ಳುವುದಾದ್ರೆ ಎಷ್ಟೋ ಒಳ್ಳೆಯದು. ಎಲ್ಲಿಯೂ ಕೂಡ ನಾವು ಕ್ರಿಸ್ತನನ್ನ ತೊರೆಯುವುದು ಬೇಡ ಪ್ರಿಯರೇ. ಆತ ನಮ್ಮನ್ನ
ಆತ ನಮ್ಮನ್ನು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆತನ ರಕ್ತದಿಂದ ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವರು ನಾವಾಗಿದ್ದೇವೆ. ಆತನ ರಕ್ತ ನಮ್ಮನ್ನು ಶುದ್ಧೀಕರಿಸಿತು. ಆತನು ಈ ಲೋಕಕ್ಕೆ ಬಂದದ್ದೇ ನಮಗೆ ಕೃಪೆ ತೋರಿಸ್ಲಿಕ್ಕಾಗಿ, ಕರುಣೆ ತೋರಿಸ್ಲಿಕ್ಕಾಗಿ. ಆತ ನ್ಯಾಯ ತೀರಿಸುವುದಕ್ಕೆ ಬರಲಿಲ್ಲ, ಬದಲಾಗಿ ಕರುಣೆ ತೋರಿಸುವುದಕ್ಕಾಗಿ ಆತನು ಬಂದನು. ಆದರೆ ಆತನ ಮೂಲಕವಾಗಿ ತಿರುಗಿ ನ್ಯಾಯ ತೀರ್ಪನ್ನು ನಾವು ಹೊಂದಿಕೊಳ್ಳುವುದು ಯಾಕೆ? ಇಷ್ಟೆಲ್ಲ ನಾವು ಯೇಸುವನ್ನು ಹಿಂಬಾಲಿಸಿ ಇಷ್ಟೆಲ್ಲವನ್ನ ಮಾಡಿ ಎಲ್ಲಿಯೋ ಒಂದು ಕಡೆ ನಾವು ಯೇಸುವನ್ನ ಅಲ್ಲಗೆಳೆಯುವವರಾದ್ರೆ, ಎಲ್ಲೋ ಒಂದು ಕಡೆ ಯೇಸು ಕ್ರಿಸ್ತನನ್ನ ಬಿಟ್ಟು ಕೊಟ್ಟು ಬಿಡುವರಾದ್ರೆ, ಕೆಲವೊಮ್ಮೆ ಯೇಸು ಸ್ವಾಮಿನ ಅಲ್ಲಗೆಳೆಯುವಂತಹ ಸಮಯ ಕ್ರೈಸ್ತ ಕುಟುಂಬಗಳಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಈ ದಿನಗಳಲ್ಲಿ ಅನೇಕ ಭಾಗಗಳಲ್ಲಿ ನಾನು ಕೇಳುವಂತೆ ತುಂಬಾ ಒಳ್ಳೆ ಕುಟುಂಬ ಇರ್ತದೆ. ಆ ಕುಟುಂಬದಲ್ಲಿ ಯಾರೋ ಒಬ್ಬರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವವರಾದ್ರೆ ಆ ಕುಟುಂಬದವರು ಆ ವ್ಯಕ್ತಿಯನ್ನ ತೀಕ್ಷ್ಣವಾಗಿ ವಿರೋಧಿಸುವುದನ್ನು ನಾನು ನೋಡಿದ್ದೇನೆ. ತೀಕ್ಷ್ಣವಾಗಿ ವಿರೋಧಿಸ್ತಾರೆ. ತುಂಬಾ ಪ್ರೀತಿಸ್ತಿದ್ದವರು, ಆದರೆ ಯೇಸುವನ್ನ ನಂಬಿದ ಕೂಡಲೇ ಅವರು ತೀಕ್ಷ್ಣವಾಗಿ ವಿರೋಧಿಸುವವರಾಗ್ತಾರೆ. ಅದಕ್ಕೆ 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ. 2 ತಿಮೋತಿ 3ನೇ ಅಧ್ಯಾಯದ 12ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾರಾದರೂ ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸ್ತೀನಿ ಎಂಬುದಾಗಿ ಮನಸ್ಸು ಮಾಡಿದರೆ ಅವರು ಹಿಂಸೆಗೆ ಒಳಗಾಗ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಿಂಸೆ ಇದ್ದೇ ಇರ್ತದೆ. ಇದನ್ನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. 15ನೇ ಅಧ್ಯಾಯದಲ್ಲಿ ತಿರುಗಿ ಆ ಸಂಪೂರ್ಣ ಅಧ್ಯಾಯದಲ್ಲಿ ನಾವು ನೋಡುವಂತ ಒಂದು ವಿಚಾರ, ನಮ್ಮನ್ನ ಯೇಸು ಸ್ವಾಮಿ ಆರಿಸಿಕೊಂಡದ್ದೇ ಫಲ ಕೊಡುವುದಕ್ಕೋಸ್ಕರ, ಯಾವ ರೀತಿಯಾದ ಫಲ, ನಿಲ್ಲುವಂತ ಫಲ ಕೊಡುವುದಕ್ಕೋಸ್ಕರ. ಅದೆಲ್ಲವನ್ನ ಹೇಳಿ ಆತನ 17ನೇ ವಚನದಿಂದ ಈಗ ಹೇಳುವುದನ್ನು ನಾವು ನೋಡ್ತೇವೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕ ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೇ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಿದ ಮಾತು ಜ್ಞಾಪಕ ಮಾಡಿಕೊಳ್ಳ್ರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನೂ ಸಹ ಹಿಂಸೆ ಪಡಿಸುವರು. ಅವರು ನನ್ನ ಮಾತನ್ನು ಕೈಗೊಂಡು ನಡೆದರೆ ನಿಮ್ಮ ಮಾತನ್ನೂ ಸಹ ಕೈಗೊಂಡು ನಡೆಯುವರು. ಆದರೆ ಅವರು ನನ್ನನ್ನು ಕಳಿಸಿಕೊಟ್ಟ ಆತನನ್ನು ತಿಳಿಯದವರಾದ್ದರಿಂದ ಇದನ್ನೆಲ್ಲ ನನ್ನ ಹೆಸರಿನ ನಿಮಿತ್ತ ನಿಮಗೆ ಮಾಡುವರು. ಅವರು ನನ್ನ ತಂದೆಯ ಹೆಸರಿನ ನಿಮಿತ್ತ ನಿಮಗೆ ರೀತಿಯಾಗಿ ಮಾಡ್ತಾರೆ. ಇದನ್ನೇ 16ನೇ ಅಧ್ಯಾಯದ 33ನೇ ವಚನ ಹೀಗೆ ಹೇಳ್ತದೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಲೋಕದಲ್ಲಿ ಸಂಕಟ ಉಂಟು, ಹಿಂಸೆ ಉಂಟು, ಹೋರಾಟ ಉಂಟು. ಇದನ್ನು ನಾವು ಜಯಿಸಲೇಬೇಕಾಗಿದೆ. ನಾವು ಜಯಿಸಲೇಬೇಕಾಗಿದೆ. ಇದನ್ನೇ ದೇವರು ನಮಗೆ ಇದನ್ನು ಹೇಳ್ತಿದ್ದಾರೆ. ಯಾಕೆ ಈ ವಚನವನ್ನು ಹೇಳ್ತಾ ಇದ್ದೇನೆ? ಯಾಕಂದ್ರೆ ನಾವು ಕೆಲವೊಮ್ಮೆ ಯೇಸು ಕ್ರಿಸ್ತನನ್ನ ಅಲ್ಲಗಳೆಯುವಂತಹ ಪರಿಸ್ಥಿತಿಗಳು ಬರುವ ಸಾಧ್ಯತೆ ಇದೆ. ಯೇಸುವನ್ನ ರಕ್ಷಕನಲ್ಲ, ಯೇಸು ದೇವರಲ್ಲ ಎಂಬುದಾಗಿ ಹೇಳಿಸಿ ಅನೇಕರು ಯೇಸುವನ್ನ ತೊರೆಯುವಂತೆ ಮಾಡುವ ದಿನಗಳು ಬರಲಿಕ್ಕಿದೆ. ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಕಡೆಯ ದಿನಗಳು ಹೇಗಿರ್ತದೆ, ಕರ್ತನೆ ಪ್ರತ್ಯಕ್ಷ ದಿನಗಳು ಹೇಗಿರ್ತದೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಹಿಂಸೆ ಇದೆ. ನಿಮ್ಮನ್ನ ಅಧಿಕಾರಿಗಳ ಕೈಗೆ ಹಿಡ್ಕೊಡ್ತಾರೆ, ನಿಮಗೆ ಹಿಂಸೆ ಇರ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಈಗಾಗಲೇ ನಾವು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಹಿಂಸೆಗಳನ್ನ, ಕ್ರೈಸ್ತರ ವಿರುದ್ಧವಾದ ಅನೇಕ ರೀತಿಯಾದ ಹಿಂಸೆಗಳನ್ನ ನಾವು ಕೇಳ್ತಲೇ ಇದ್ದೇವೆ. ಕ್ರೈಸ್ತರಿಗೆ ಹಿಂಸೆ, ಕ್ರೈಸ್ತ ನಾಯಕರು ಅಲ್ಲಿ ಕೊಲ್ಲಲ್ಪಟ್ರು, ಇಲ್ಲಿ ಕೊಲ್ಲಲ್ಪಟ್ರು, ಮಿಷನರಿಗಳು ಕೊಲ್ಲಲ್ಪಟ್ರು, ದೇವಜನರು ಕೊಲ್ಲಲ್ಪಟ್ರು ಎಂಬುದಾಗಿ ಸುದ್ದಿ ಕೇಳುತ್ತಲೇ ಇದ್ದೇವೆ. ಇವ್ರು ಮಾಡಿದ್ದೇನು? ಇವ್ರು ಭಯೋತ್ಪಾದನೆ ಮಾಡಿದ್ರ, ಬಾಂಬ್ ಹಾಕಿದ್ರ, ಅಥವಾ ಇನ್ನೊಂದು ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರ, ಆ ಒಂದು ವ್ಯಭಿಚಾರ ಮಾಡಿದ್ರ, ಅಥವಾ ಕದ್ರ, ಅಥವಾ ದರೋಡೆ ಹೊಡೆದ್ರ? ಇದು ಯಾವುದನ್ನು ಮಾಡಲಿಲ್ಲ. ಅವರು ಕ್ರೈಸ್ತಿಯ ಜೀವಿತವನ್ನು ನಡೆಸಿದ್ರು. ಯೇಸು ಹೇಳಿದ ಮಾತುಗಳಿಗೆ ಅನುಗುಣವಾಗಿ ನಡ್ಕೊಂಡ್ರು. ಯೇಸು ಕ್ರಿಸ್ತನೇ ದೇವರು ಎಂಬುದಾಗಿ ಅವರು ಪ್ರಚಾರ ಮಾಡಿದ್ರು. ಇದಕ್ಕಷ್ಟೇ ಲೋಕ ದ್ವೇಷಿಸ್ತದೆ. ಯಾಕಂದ್ರೆ ಯೇಸು ಅದನ್ನು ಆಗ್ಲೇ ಬರಸಿಟ್ಟಿದ್ದಾನೆ. ಇದೇನೋ ಹೊಸದಲ್ಲ, ಈಗಾಗಲೇ ಯೇಸು ಕ್ರಿಸ್ತನು ಬರಸಿಟ್ಟಿದ್ದಾನೆ. ಯೇಸುವನ್ನೇ ಈ ಲೋಕ ಒಪ್ಪಿಕೊಳ್ಳಿಲ್ಲ, ನಮ್ಮನ್ನು ಒಪ್ಪಿಕೊಳ್ತದೋ? ಆತನನ್ನು ಹಿಂಸೆ ಪಡಿಸ್ತು, ನಮ್ಮನ್ನು ಹಿಂಸೆ ಪಡಿಸ್ತದೆ. ಆಗಿರೋದ್ರಿಂದ ಈ ಒಂದು ಎಚ್ಚರಿಕೆಯ ಪ್ರಕಾರ ನಾವು ಎಲ್ಲಿಯೂ ಯೇಸುವನ್ನ ಅಲ್ಲಗೆಳೆಯಲೇಬಾರದು. ಯಾಕೆಂದ್ರೆ ನಮಗೆ ಮುಂದೆ ನಾವು ಅಲ್ಲಗೆಳೆಯುವರಾದ್ರೆ, ನಾವು ಯೇಸುವಿನ ಹೆಸರನ್ನು, ಆತನ ರಕ್ತವನ್ನು, ಆತನಿಂದ ಬಂದಂತ ಪವಿತ್ರಾತ್ಮನನ್ನು ನಾವು ತಿರಸ್ಕರಿಸುವುದಾದ್ರೆ, ಅಶುದ್ಧವೆಂದೆಣಿಸಿದ್ರೆ, ತುಳಿಯುವುದಾದ್ರೆ,
ನಮಗೆ ಕ್ಷಮಾಪಣೆ ಇಲ್ಲ ಪ್ರಿಯರೇ. ಈ ಕೆಲಸವನ್ನ ಸೈತಾನನು ನಮ್ಮ ಬಾಯಿಂದ ನಮ್ಮ ಕೈಗಳಿಂದ ಮಾಡಿಸಬೇಕೆಂದು ಆತನು ತುಂಬಾ ಪ್ರಯಾಸ ಪಡುವವನಾಗಿದ್ದಾನೆ. ಅದಕ್ಕಾಗಿಯೇ ವಾಕ್ಯ ಹೇಳ್ತದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಕಾಯ್ತಾ ಇದ್ದಾನೆ. ಆತನು ಪಾಪಕ್ಕೆ ಪ್ರೇರೇಪಿಸುವ ಆತನಾಗಿದ್ದಾನೆ. ಆದಾಮ ಅವಳನ್ನ ಪ್ರೇರೇಪಿಸಿದಂತೆ, ಯೇಸು ಕ್ರಿಸ್ತನನ್ನ ಪ್ರೇರೇಪಿಸುವುದಕ್ಕೆ ಪ್ರಯತ್ನಿಸಿದಂತೆ, ಯೋಬನನ್ನ ಪ್ರೇರೇಪಿಸಿದಂತೆ, ಪೇತ್ರನನ್ನ ಪ್ರೇರೇಪಿಸಿದಂತೆ, ದಾವಿದನನ್ನ ಪ್ರೇರೇಪಿಸಿದಂತೆ, ಈಗಲೂ ಕೂಡ ಸೈತಾನನು ಕ್ರೈಸ್ತರನ್ನ ಪ್ರೇರೇಪಿಸ್ತಾ ಇದ್ದಾನೆ. ಇದು ಸೈತಾನನು ಕ್ರೈಸ್ತರ ಹಿಂದೆ ಇದ್ದಾನೆ. ಕಾರಣ, ಈ ಪಾಪ ಮಾಡಬೇಕು. ಈ ಪಾಪ ಮಾಡಿದ್ರೆ ಅವರು ಸ್ವರ್ಗಕ್ಕೆ ಹೋಗುವುದಿಲ್ಲ, ಬದಲಾಗಿ ನರಕಕ್ಕೆ ಹೋಗ್ತಾರೆ. ಅಥವಾ ಸೈತಾನನೊಂದಿಗೆ ಅವರೂ ಬೆಂಕಿಯಲ್ಲಿ ಹಾಕಲ್ಪಡ್ತಾರೆ. ಸೈತಾನನು ಮತ್ತು ಆತನ ದೂತರಿಗಾಗಿ ಇಡಲ್ಪಟ್ಟಿರ್ತಕ್ಕಂಥ ಬೆಂಕಿ ಒಳಗಡೆ ಹಾಕಲ್ಪಡ್ತಾರೆ. ಹಾಗಿರೋದ್ರಿಂದ ಈಗಲೂ ಕೂಡ ನಮ್ಮ ಶತ್ರು ಇದನ್ನು ಮಾಡಿಸುವುದಕ್ಕೋಸ್ಕರವಾಗಿ ಆತನು ಪಣ ತೊಟ್ಟವನಾಗಿ ಆತನು ನಮ್ಮ ಹಿಂದೆ ಇದ್ದಾನೆ. ಹಾಗಿರೋದ್ರಿಂದ ನಾವು ಯೇಸುವನ್ನ ಎಲ್ಲಿಯೂ ಕೂಡ ಅಲ್ಲಗಳೆಯಲೇಬಾರದು. ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ರು, ನೀವು ನನ್ನನ್ನ ಇತರರ ಮುಂದೆ ನಾನು ನವನು ಎಂಬುದಾಗಿ ಒಪ್ಪಿಕೊಳ್ಳದೆ ಹೋದರೆ ನಾನೂ ಸಹ ದೇವದೂತರೊಂದಿಗೆ ಬಂದಾಗ ತಂದೆಯ ಬಳಿಯಲ್ಲಿ ನಾನು ನಿಮ್ಮನ್ನ ಒಪ್ಪಿಕೊಳ್ಳುವುದಿಲ್ಲ, ತಂದೆ ಮುಂದೆ ಒಪ್ಪಿಕೊಳ್ಳುವುದಿಲ್ಲ. ಮತ್ತೆ ಬರೆದ ಸುವಾರ್ತೆ 22ನೇ ವಚನದಲ್ಲಿ ನಾವು ನೋಡ್ತೀವಿ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯ ಸೇರುವುದಿಲ್ಲ. ಸ್ವಾಮಿ ನಿನ್ನ ಹೆಸರನ್ನ ಬೋಧನೆ ಮಾಡಿದೆ, ನಾನು ದೆವ್ವ ಓಡಿಸ್ದೆ, ನಾನು ಇದನ್ನ ಮಾಡಿದೆ ಅದನ್ನ ಮಾಡಿದೆ ಎಂಬುದಾಗಿ ಎಲ್ಲ ಹೇಳುವವರೆಲ್ಲ ಅಲ್ಲ. ತಂದೆ ಚಿತ್ತವನ್ನ ಮಾಡುವವರೇ ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡುವವರು. ಇಲ್ಲದ್ರೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಆ ಥರ ಹೇಳ್ಕೊಂಡು ಬರೋರ್ನ ಸ್ವಾಮಿ ಏನ್ ಹೇಳ್ತಾರಂತೆ ಅವ್ರ ನೋಡಿ, ನಿಮ್ಮ ಗುರುತನ್ನು ಕಾಣೆನು. ಐ ಡೋಂಟ್ ನೋ ಹೂ ಯು ಆರ್. ನೀವು ಯಾರೋ ನನಗೆ ಗೊತ್ತಿಲ್ಲ, ನಿನ್ನ ಗುರುತು ನನಗೆ ಗೊತ್ತಿಲ್ಲ. ಕಾರಣ ಏನು? ಕಾರಣ ಎಷ್ಟೇ, ಎಲ್ಲೋ ಒಂದು ಕಡೆ ನಾವು ಯೇಸುವನ್ನ ಬಿಟ್ಟು ಯೇಸು ಕ್ರಿಸ್ತನ ಹೆಸರನ್ನ ನಾವು ತ್ಯಜಿಸಿ ನಾವು ಮಾಡುವ ಪಾಪಗಳು. ಈ ಲೋಕದಲ್ಲಿ ನಾವು ಒಪ್ಪಿಕೊಳ್ಳದೆ ಹೋಗುವಾಗ ಕಠಿಣವಾದ ಪಾಪ, ಹೌದು, ಅತಿ ಭಯಂಕರವಾದ ಪಾಪ, ಮರಣಕರವಾದ ಪಾಪ. ಪರಿಶುದ್ಧಾತ್ಮನ ವಿರುದ್ಧವಾಗಿ ನಾವು ಮಾತನಾಡುವಾಗ, ಪರಿಶುದ್ಧಾತ್ಮನ ಕಾರ್ಯಗಳ ವಿರುದ್ಧವಾಗಿ ನಾವು ಮಾತನಾಡುವಾಗ, ಪರಿಶುದ್ಧಾತ್ಮನ ಬಳಿಯಲ್ಲಿ ನಾವು ಮಾಡುವ ಪಾಪ. ಬೈಬಲ್ನಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೀವಿ, ಆದಿ ಸಭೆಯ ಸಮಯದಲ್ಲಿ ಅನನ್ಯ ಸಫೈರಳು ಪವಿತ್ರಾತ್ಮನ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ, ಅದರಲ್ಲೂ ಮುಖ್ಯವಾಗಿ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಅವರು ನಡ್ಕೊಂಡ್ರು. ಪವಿತ್ರಾತ್ಮನನ್ನೇ ತಿರಸ್ಕರಿಸಿ ಮಾತನಾಡಿದ್ರು. ಅಲ್ಲ ನೋಡ್ತೀವಿ, ಅವರಲ್ಲೇ ಸತ್ತು ಬಿದ್ರು ಎಂಬುದಾಗಿ. ದೇವರ ಕೋಪವನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ದೇವರ ಭಯ ನಮ್ಮನ್ನು ಹಿಡ್ಕೊಳ್ಳೋದಾದ್ರೆ ಎಷ್ಟೋ ಒಳ್ಳೆಯದು. ದೇವರ ಭಯ ಯೇಸು ಕ್ರಿಸ್ತನ ಮೇಲೆ ಇತ್ತಲ್ಲ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿದ್ದಾಗ ಆತನು ಪೂರ್ಣ ಭಯದಿಂದ, ಪೂರ್ಣ ಭಕ್ತಿಯಿಂದ, ಆತನು ಕಣ್ಣೀರನ್ನ ಸುರಿಸುತ್ತಾ ಮರಣದಿಂದ ಕಾಪಾಡ ಶಕ್ತನಾಗಿರುವ ಆತನಿಗೆ ಆತ ಕೂಗ್ತಾ ವಿಜ್ಞಾಪಿಸ್ತಿದ್ನಲ್ಲ. ಆತನ ಮೇಲಿದ್ದ ಭಯ ಇವತ್ತು ಕ್ರೈಸ್ತರಾಗಿರುವಂಥ ದೇವಜನರಾಗಿರುವಂಥ ನಮ್ಮೊಬ್ಬೊಬ್ಬರ ಮೇಲೆಯೂ ಬೇಕು. ಯೆಶಾಯ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳಲ್ಪಟ್ಟಂತೆ, ದಾವೀದನ ಆ ಅಂಕುರದ ಮೇಲೆ, ಆ ಚಿಗುರಿನ ಮೂಲಕ ಬಂದ ಆ ಚಿಗುರಿನ ಮೇಲಿದ್ದಂತಹ ಅದೇ 7 ಆತ್ಮಗಳಲ್ಲಿ ಒಂದು ಆತ್ಮ ಭಯದ ಆತ್ಮ, ಕರ್ತನ ಭಯವನ್ನುಂಟು ಮಾಡುವ ಆತ್ಮ. ಅಲ್ಲಿ ನಾವು ನೋಡ್ತೇವೆ, ಅದು ಮತ್ತೆ ಅಲ್ಲಿ ಬರೆಯಲ್ಪಟ್ಟದೆ, ಕರ್ತನ ಭಯವನ್ನುಂಟು ಮಾಡುವ ಆತ್ಮ ಮತ್ತು ಕರ್ತನ ಭಯದ ಆತ್ಮವೇ ಆತನ ಮೇಲೆ ಪರಿಮಳಿಸ್ತಾ ಇತ್ತು ಎಂಬುದಾಗಿ. ಆತನ ಜ್ಞಾನದ ಆತ್ಮ, ತಿಳುವಳಿಕೆ ಆತ್ಮ, ಪರಾಕ್ರಮದ ಆತ್ಮ, ವಿವೇಚನೆಯ ಆತ್ಮ ಪರಿಮಳಿಸ್ತಾ ಇರಲಿಲ್ಲ, ಬದಲಾಗಿ ಕರ್ತನ ಭಯದ ಆತ್ಮ ಆತನ ಮೇಲೆ ಪರಿಮಳಿಸ್ತಾ ಇತ್ತು. ಓ ಪ್ರಿಯರೇ, ದಿವಸ ನಮ್ಮೊಬ್ಬೊಬ್ಬರ ಮೇಲೆ ಕರ್ತನ ಭಯದ ಆತ್ಮ ಪರಿಮಳಿಸುವುದಾದ್ರೆ ಎಷ್ಟೋ ಒಳ್ಳೆಯದು. ಯಾಕಂದ್ರೆ ನಾವು ದೊಡ್ಡ ಅಪಾಯಗಳಿಂದ ತಪ್ಪಿಸಿಕೊಳ್ತೇವೆ. ಬೈಬಲ್ನ ಕಡೆಯ ಪುಸ್ತಕದ ಪ್ರಾರಂಭದಲ್ಲಿ ನಾವು ನೋಡುವಾಗ, ಅಪೊಸ್ತಲನಾದ ಯೋಹಾನನಿಗೆ ದೇವರು ಯೇಸು ಸ್ವಾಮಿ ತನ್ನನ್ನು ಪ್ರಕಟಪಡಿಸಿಕೊಂಡು ಹೇಳುವಾಗ ಕೆಲವು ಸಭೆಗಳಿಗೆ, ಅದರಲ್ಲಿ ಮುಖ್ಯವಾಗಿ 2ನೇ ಸಭೆ ಮತ್ತು 5ನೇ ಸಭೆಗೆ ಯಾವುದೇ ರೀತಿಯಾದ ತೆಗಳಿಕೆಯನ್ನು ಮಾತಾಡದೆ ಹೊಗಳಿಕೆಯನ್ನೇ ಮಾತನಾಡಿ ಅವರಿಗೆ ಪ್ರೋತ್ಸಾಹಪಡಿಸಿ ಅಲ್ಲಿ ಯೇಸು ಸ್ವಾಮಿ ಅವರನ್ನು ಆಶೀರ್ವದಿಸುವುದನ್ನು ಕಾಣ್ತೇವೆ. ಕಾರಣ, ಆ 2 ಸಭೆಗಳು ಕೂಡ ತುಂಬಾ ಹೋರಾಟಗಳ ಮಧ್ಯದಲ್ಲಿ, ಹಿಂಸೆಯ ಮಧ್ಯದಲ್ಲಿ ಹೋಗುವುದನ್ನು ನಾವು ಕಾಣ್ತೇವೆ. ಕ್ರಿಸ್ತನಿಗಾಗಿ ಆ ಸಭೆಗಳು ಹಿಂಸೆಯನ್ನು ಹಾದು ಹೋಗ್ತಾ ಇದ್ದಾವೆ. ಅಲ್ಲ ನೋಡ್ತೇವೆ, ಪ್ರಕಟಣೆಯ ಪುಸ್ತಕದಲ್ಲಿ 2ನೇ ಅಧ್ಯಾಯದ 8ನೇ ವಚನ, ಸ್ಫುರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಎದ್ದು ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳದವರು
ಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು, ಅವರು ಯಹೂದ್ಯರಲ್ಲ, ಸೈತಾನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸದ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ನೋಡ್ರಿ, ಈ ಸಭೆಗೆ ದೇವರು ಹೇಳುವಂತ ಒಂದು ವಿಚಾರ, ಜಯ ನಿನಗೆ 2ನೇ ಮರಣದಿಂದ ಕೇಡಾಗುವುದಿಲ್ಲ, ನಿನಗೆ ನರಕ ಇಲ್ಲವೇ ಇಲ್ಲ ಎಂಬುದಾಗಿ ಇಲ್ಲಿ ದೇವರು ಹೇಳುವುದನ್ನು ನಾವು ಕಾಣ್ತೀವಿ. ಕಾರಣ, ಈ ಸಭೆ ಹಿಂಸೆಯನ್ನೇ ನೋಡ್ತಾ ಬಂದಿದೆ. ಹಿಂಸೆ ತನ್ನ ಜೀವಿತ ಪರ್ಯಂತರ ಹಿಂಸೆಯನ್ನೇ ಹಾದು ಹೋಗಿದೆ. ಕಡೆಯ ಸಭೆ ಫಿಲದೆಲ್ಫಿಯ ಸಭೆಯೂ ಸಹ ನಾವು ನೋಡ್ತೇವೆ, ಅಲ್ಲಿಯೂ ಸಹ ಅದು ಹಿಂಸೆ, ಹೋರಾಟ, ಸೈತಾನ ಸಮಾಜದವರಲ್ಲಿ ಕೆಲವರು ಬಂದು ಅವ್ರನ್ನ ದೂಷಿಸ್ತಾ ಇದ್ರು ಕೂಡ, ಅವ್ರನ್ನ ಶೋಧಿಸ್ತಾ ಇದ್ರು ಕೂಡ, ಅವರೆಲ್ಲರ ಮಧ್ಯದಲ್ಲಿ ನಂಬಿಕೆಯನ್ನು ಕಾದುಕೊಂಡಂತಹ ಒಂದು ಸಭೆ, ಹಿಂಸೆಯ ನಡುವೆಯೇ ತನ್ನ ನಂಬಿಕೆಯನ್ನು ಕಾದುಕೊಂಡಂತಹ ಸಭೆ, ತನ್ನ ಪರಿಶುದ್ಧತೆಯನ್ನು ಕಾದುಕೊಂಡಂತಹ ಸಭೆ. ಈ ಸಭೆಗೂ ಸ್ಮುರ್ನ ಸಭೆಗೂ, ಎರಡೂ ಸಭೆಗೂ ಯೇಸು ಸ್ವಾಮಿ ಹೇಳುವಂತ ಒಂದು ವಿಷಯ ಏನಂತಂದ್ರೆ, ನೀನು ಜಯಶಾಲಿ ಆಗ್ತಿ, ನೀನು ಕಾದುಕೊಳ್ಳುವುದಾದ್ರೆ ಜಯಶಾಲಿ ಆಗ್ತಿ. ಹಾಗಿದ್ರೆ ಪ್ರಿಯರೇ, ಈ ದಿವಸ ನಾವು ಕೂಡ ನಮ್ಮ ಬಾಯಿಗಳನ್ನ ಕಾದುಕೊಳ್ಳಬೇಕು. ಎಲ್ಲಿಯೂ ಕೂಡ ನಾವು ಆತನನ್ನು ಅಲ್ಲಗಳೆಯಬಾರದು, ಎಲ್ಲಿಯೂ ಕೂಡ ಆತನನ್ನು ನಾವು ಬಿಟ್ಟು ಕೊಡಬಾರದು, ಎಲ್ಲಿಯೂ ಕೂಡ ಆತನ ರಕ್ತವನ್ನು ಅಶುದ್ಧವನ್ನು ದೆಣಿಸಬಾರದು, ಎಲ್ಲಿಯೂ ಕೂಡ ಪವಿತ್ರ ಆತ್ಮನ ನಾವು ತಿರಸ್ಕರಿಸಲೇಬಾರದು. ನಾವು ಹಾಗೆ ಮಾಡುವುದಾದರೆ ನಾವು ಅಲ್ಲಿ ವಾಕ್ಯವು ಹೇಳುವಂತೆ ನಮ್ಮ ಮುಂದೆ ಅತ್ಯಂತ ಭಯದಿಂದ ಎದುರು ನೋಡ್ತಕ್ಕಂಥ ನ್ಯಾಯ ತೀರ್ಪು ಮತ್ತು ದೇವರ ಗಳನ್ನ ದಯಿಸುವುದಕ್ಕೋಸ್ಕರ ಇರತಕ್ಕಂಥ ತೀಕ್ಷ್ಣವಾದ ಅಗ್ನಿ, ಇದೆರಡೇ ನಮ್ಮ ಮುಂದೆ ಇರ್ತದೆ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ, ಕರ್ತನು ತಾನೇ ನಮಗೆ ಸಹಾಯವನ್ನು ಮಾಡಲಿ.